ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ಪೂಜೆನ ಮೇಯ್ನಾಗಿ ತೋರಿಸ್ತೀನಿ ನಿಮಗೆ. ಈ ಥರ ಎಲ್ಲ ನಮ್ಮ ಮನೇಲಿ ಆಯುಧ ಪೂಜೆನ ನಾವೆಲ್ಲನ ಮಾಡ್ಕೊಂಡ್ವಿ ಎಲ್ಲನೂ ಕೂಡ. ಹಾಗೆಯೇ ಪೂಜೆ ಎಲ್ಲನ ಖುಷಿಯಿಂದ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಮಾಡ್ಕೊಂಡ್ವಿ. ಇವತ್ತಿನ ದಿನ ನಮ್ಮದು ಹೊರಗೋಗೋ ಪ್ಲ್ಯಾನ್ ಇತ್ತು. ಹಾಗೆಯೇ ದೇವಸ್ಥಾನಕ್ಕೂ ಕೂಡ ಮಗಳು ಇರಲಿಲ್ಲ ಬನ್ನಿ ಮರ ಪೂಜೆಗೆ. ಹಂಗಾಗಿ ಅವಳನ್ನೂ ಕೂಡ ಬನ್ನಿ ಮರಕ್ಕೆ ಕರ್ಕೊಂಡು ಬರ್ಗೇರಮ್ಮ ದೇವಿಗೆ ಹೋಗೋಣ ಅಂತೇಳ್ಬಿಟ್ಟು ನಾನು ಅವಳು ದೇವಸ್ಥಾನಕ್ಕೆ ರೆಡಿಯಾಗಿ ಕೆಲವೊಂದು ಫೋಟೋ ತಗೊಂಡ್ಲವಳು. ಹಾಗೆಯೇ ಯಾಕೆ ಇವತ್ತು ಲೇಟಾಗಿ ದೇವಸ್ಥಾನಕ್ಕೆ ಹೋದೆ ಅಂದರೆ ಬನ್ನಿ ಮರಕ್ಕೆ ಅಂತೇಳಿದ್ರೆ, ನಾನು 9 ದಿವಸನೂ ಪೂಜೆ ಹಿಡ್ದಿದ್ದೆ. ಲಾಸ್ಟ್ 9ನೇ ದಿನದ ದಿನ ನಾನು ಸೀರೆ ಎಲ್ಲ ಉಡಿಸಿ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆನ ಕೊನೆ ಮಾಡಿದೆ. ಅವಳು ಬರೋದಕ್ಕೆ ಆಗಲಿಲ್ಲ, ರಜಾ ಇಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ಒಂದ್ಸರಿ ಅವಳಿಗೂ ಬನ್ನಿ ಮರದ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಕರ್ಕೊಂಡು ಹೋಗಿ ಬಂದ್ವಿ. ಬೇಗನೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಾವು ಮತ್ತು ಹೊರಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಆದ್ರೂ ಏನಂದ್ರೂ ಲೇಟೇ ಆಗೋಗ್ಬಿಡ್ತು. ಇವತ್ತು ನಮ್ಮದು ಹಬ್ಬ ಆಗಿದ್ದೇ ಲೇಟಾಗೋಯಿತು. ನೋಡಿರಿ, ತುಂಬ ಚೆನ್ನಾಗಿ ಬರ್ಗೇರಮ್ಮ ದೇವಿಗೆ ಅಲಂಕಾರ ಎಲ್ಲ ಮಾಡಿದರು. ಅಲ್ಲೂ ಕೂಡ ಮಾರ್ನಿಂಗ್ ತುಂಬಾ ರಶ್ ಇರುತ್ತೆ. ನಾವು ಹೋದಾಗೇನು ಅಷ್ಟೊಂದು ರಶ್ ಇರಲಿಲ್ಲ. ಒಳಗೆ ಹೋಗಿ ಪ್ರಶಾಂತವಾಗಿ ನಾವು ಒಂದು 3 ನಿಮಿಷ ಕೂತ್ಕೊಂಡು ಅಲ್ಲಿ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ವಿ. ಅಷ್ಟೊಂದು ರಶ್ ಇರಲಿಲ್ಲ. ಎಲ್ಲ ಜನಗಳೆಲ್ಲ ಹೋಗಾಗಲೇ ಬಂದುಬಿಟ್ಟಿದ್ರು. ಇದು ಬನ್ನಿ ಮರ. ಇಲ್ಲಿ ತುಂಬ ಜನ ಪೂಜೆ ಮಾಡ್ತಾರೆ, ಬನ್ನಿ ಮರದ ಪೂಜೆ ಹಿಡ್ದವರು ಇಲ್ಲಿ. ಅದಕ್ಕಾಗಿ ಸುತ್ತಲೂ ಇದನ್ನೇ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಮುಟ್ಟಿ ಎಲ್ಲ ಗಿಡ ಹಾಳು ಮಾಡ್ತಾರೆ ಅಂಥೇಳಿ ಒಂದು ಬೇಲಿ ಥರನೇ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಪ್ರದಕ್ಷಿಣೆ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಮುಟ್ಟೋದಕ್ಕೆ ಸ್ವಲ್ಪ ಬನ್ನಿ ಮರ ಸಿಗೋದು ದೂರದಲ್ಲೇ ಇದೆ. ಅದಕ್ಕೂ ಅರೇಂಜ್ ಮಾಡಿದ್ದಾರೆ ಎಲ್ಲನ. ಆದರೂ ತುಂಬ ಜನ ಆಗ್ತಾರಲ್ಲ, ತುಂಬಾ ಜನ ಇರುತ್ತೆ ದಸರಾ ಹಬ್ಬದಲ್ಲಿ ಮಾತ್ರ. ನಾಗಪ್ಪ ಮತ್ತು ಅರಳಿ ಮರ, ಹುತ್ತ, ಆಮೇಲೆ ಏನು ಬನ್ನಿ ಮರ ಎಲ್ಲ ಒಂದೇ ಹತ್ರ ಇರೋದ್ರಿಂದ ಇಲ್ಲಿ ಹೆಣ್ಮಕ್ಳು ಪೂಜೆಗಂತೂ ಬೆಳಗ್ಗೆ ಹೋದರೆ ನೀವು ನೋಡೋದಕ್ಕೆ ಕಣ್ಣೆಲ್ಲ ಸಾಲದು ಅನಿಸುತ್ತೆ. ಅಷ್ಟು ಪೂಜೆಗೆ ಎಲ್ಲ ತಲ್ಲೀನರಾಗೋಗ್ಬಿಟ್ಟಿರ್ತಾರೆ. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಬಂದು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಟ್ರಿಪ್ ಕಡೆ ಮೈಸೂರು ಪ್ಲ್ಯಾನ್ ಮಾಡಿದ್ವಿ. ನಾವು ದಸರಾ ಅಂಬಾರಿ ನೋಡಬೇಕು. ನಮ್ಮ ಮನೆಯವ್ರಿಗೆ ಚಿಕ್ಕಂದಿನಿಂದನೂ ಆಸೆ. ಯಾವಾಗ್ಲೂ ನಾನು ದೂರದರ್ಶನದಲ್ಲೇ ಅಂಬಾರಿ ನೋಡಿದ್ದೀನಿ. ಯಾವಾಗ್ಲೂ ನಾನು ಲೈವಾಗೆ ನೋಡಬೇಕು ಈ ವರ್ಷ, ಏನಾದರೂ ಆಗಿರಲಿ ಅಂತ ಅಂದ್ಕೊಂಡು ಸಡನ್ನಾಗಿ ಹಬ್ಬದ ಪೂಜೆ, ತೋಟಕ್ಕೆ ಹೋಗಿ ತೋಟದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು. ಎಲ್ಲ ಆನ್ ದ ವೇ ಹೋಗ್ತಾನೆ ನಾವು ನೈಟ್ ಆಯಿತು. ಇಲ್ಲಿ ನಾವು 4:15 ಗಂಟೆ ಹಂಗೆ ಬಿಟ್ವಿ. ಅಲ್ಲಿ ಶ್ರೀರಂಗಪಟ್ಟಣದ ರುಚಿಮನೆ ಅಂತ ಹೋಟೆಲ್ ಚೆನ್ನಾಗಿತ್ತು, ವೆಜ್ಜು ಹೋಟೆಲು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಮೈಸೂರಿಗೆ ಎಂಟ್ರಿ ಆದ್ವಿ. ಅಲ್ಲಿಂದ ಲೈಟಿಂಗ್ಸ್ ಎಲ್ಲನೂ ಕೂಡ ಶುರು ಆಯಿತು ನಮಗೆ. ಅಲ್ಲಿಂದ ಶುರು ಮಜಾ, ಟ್ರಾಫಿಕ್. ನಾವು ನಮ್ಮ ಕಸಿನ್ ಮನೆ ಇರೋದ್ರಿಂದ ಅಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಇತ್ತು. ಹಂಗಾಗಿ ನಾವು ಹೊರಟ್ವಿ. ನೋಡ್ಬೋದು ನೀವು, ಲೈಟಿಂಗ್ಸ್ ಇಲ್ಲಿಂದನೇ ಶುರುವಾಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಹೇಳಿದರೆ ನೋಡೋದಕ್ಕೆ ಕಣ್ಣು ಮನಸ್ಸು ಸಾಲದಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ. ಬನ್ನಿ, ಆದಷ್ಟು ನಾನು ನಿಮಗೆ ಕವರ್ ಮಾಡಿ ಲೈಟಿಂಗ್ಸ್ನ ತೋರಿಸ್ತಾ ಹೋಗ್ತೀನಿ.
ಸೊ ನಾನು ನಾಳೆ ನಡೆಯೋ ಜಂಬೂ ಸವಾರಿನ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಾಯ್, ಮತ್ತೆ ಸಿಗೋಣ.